ಆತ್ಮೀಯ ವೀಕ್ಷಕರೇ, ಕೆಲವೊಂದು ವಿಷಯಗಳನ್ನು ಸಾಂದರ್ಭಿಕವಾಗಿ ಹೇಳಬೇಕೆನಿಸುತ್ತಿದೆ. ಹೇಳುತ್ತೇನೆ. ದುರ್ಗಾ ನಮಸ್ಕಾರ ಅಥವಾ ದುರ್ಗಾ ದೀಪ ಪೂಜೆಯ ಹಿಂದಿನ ಪರಿಕಲ್ಪನೆಗೂ ಈಗೆರಡು ತಲೆಮಾರುಗಳ ಹಿಂದಿನ ಪರಿಕಲ್ಪನೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾನು ಚಿಕ್ಕವನಿದ್ದಾಗ ನೋಡಿದ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಪೂಜೆಗೆ ಕುಳಿತ ದಂಪತಿಗಳು ನಮಸ್ಕಾರ ಮಾಡಿ ಎದ್ದು, ನಮಸ್ಕಾರ ಮಾಡಿ ಎದ್ದು, ಮಾಡಿ ಎದ್ದು, ಹೀಗೆ ನಮಸ್ಕಾರ ಮಾಡಿಯೇ ಸುಸ್ತಾಗುತ್ತಿದ್ದರು. ಕಾರಣ ಆಗ ಭಕ್ತಿಗೆ ಪ್ರಾಧಾನ್ಯವಿತ್ತು. ಆಗ ಬಿಳಿ ರಂಗೋಲಿ ಹುಡಿಯಲ್ಲೇ ದುರ್ಗಾ ಮಂಡಲವನ್ನು ಬಿಡಿಸಿ ಅದರ ಮೇಲೆ ಸಮೀದೀಪವನ್ನು ಸ್ಥಾಪನೆ ಮಾಡುತ್ತಿದ್ದರು. ಈಗ ಹಾಗಿಲ್ಲ. ದೊಡ್ಡದಾದ ಪಂಚವರ್ಣದ ಮಂಡಲವನ್ನು ಬರೆದು ಮಧ್ಯದಲ್ಲಿ ಒಂದು ದೊಡ್ಡ ಕಾಲ್ದೀಪವನ್ನು ಸ್ಥಾಪನೆ ಮಾಡಿದರೆ, ಕೆಲವೊಂದೆಡೆ ಇನ್ನೂ 10 ಸಣ್ಣ ದೊಡ್ಡ ಕಾಲ್ದೀಪಗಳನ್ನು ಅದರ ಸುತ್ತಲೂ ಇರಿಸಿ, ರಂಗೋಲಿಯ ಮೇಲೂ ಸುತ್ತಲೂ ಬುಟ್ಟಿಗಟ್ಟಲೆ ಖರೀದಿಸಿದ ಹೂವುಗಳನ್ನಿರಿಸಿ ಅಲಂಕರಿಸಿ, ಮತ್ತೆ ಅದರ ಸುತ್ತಲೂ ಹಿತ್ತಾಳೆಯ ಅಥವಾ ಮಣ್ಣಿನ ಹಣತೆಗಳನ್ನು ಹಚ್ಚಿ ಇಟ್ಟು ವೈಭವೋಪೇತವಾಗಿ ಶೃಂಗರಿಸುತ್ತಾರೆ. ಈ ಶೃಂಗಾರ, ಆಡಂಬರ ನೋಡಲು ಚಂದ, ಮನಕಾನಂದ. ಹಾಗೆಯೇ ನೋಡುತ್ತಾ ಭಕ್ತಿಯಿಂದ ಕಣ್ಣು ಮುಚ್ಚಿದಾಗ ಈ ದೀಪಗಳು ನಮ್ಮ ಆಜ್ಞಾಚಕ್ರದಲ್ಲೂ ಕಾಣಿಸಲಾರಂಭಿಸಿದರೆ ನಿಮಗೆ ದುರ್ಗೆಯ ಅನುಗ್ರಹವಾಯಿತೆಂದೇ ಗ್ರಹಿಸಬೇಕು. ವೀಕ್ಷಕರೇ, ನೀವಿಲ್ಲಿ ಕಾಣುತ್ತಿರುವುದು ಮಕರ ಸಂಕ್ರಮಣದ ದಿನದಂದು ಕಾಯರಬೆಟ್ಟು ಶಂಕರಮೂರ್ತಿಯವರ ಮನೆಯಲ್ಲಿ ನಡೆದ ದುರ್ಗಾ ನಮಸ್ಕಾರ ಪೂಜೆಯ ಆಯ್ದ ದೃಶ್ಯಾವಳಿಗಳನ್ನು ನೋಡಿ ಆನಂದಿಸಿ ಹಾಗೂ ನಿಮ್ಮ ಆಪ್ತೇಷ್ಟರಲ್ಲೂ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
कन्याकुमारी धीमहि तन्नो दुर्गे प्रचोदयात् नारायणाय विद्महे वासुदेवाय धीमहि तन्नो विष्णु प्रचोदयात् महालक्ष्मी विद्महे विष्णुपत्नी धीमहि तन्नो लक्ष्मी प्रचोदयात् दाशरथाय विद्महे सीतावल्लभाय धीमहि तन्नो राम प्रचोदयात् सच्चिदानन्दाय विद्महे पूर्णबोधाय धीमहि तन्नो सद्गुरु प्रचोदयात् गाये सायुधाये समाहनाये शतविवाराये शक्तिकाये सर्वालंकार भूषिताये श्री महाकाली महालक्ष्मी महासरस्वत्यात्मिकाये श्री दुर्गा परमेश्वर्यै नमः वेदोक्त मंत्र पुष्पांजलिं समर्पयामि प्रार्थयामि दुर्गद्रोहानि परमोक्षस्तूयते सानकिञ्जनैः श्री महाकाली महालक्ष्मी महासरस्वत्यात्मिका श्री दुर्गा परमेश्वर्यै नमः ಆ ದುರ್ಗಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೊಂದೋಡಿ ಕುಟುಂಬದವರು ಮಾಡುವಂತಹ ಪ್ರಾರ್ಥನೆ ಏನಂತ ಹೇಳಿದ್ರೆ, ನೀವು ಆ ಮಹೇಶ ಮರ್ದಿನಿಯ ರೂಪದಲ್ಲಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯನ್ನ ಅನಾದಿ ಕಾಲದಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಆ ಪ್ರಕಾರವಾಗಿ
ಆ ದೇವಿಗೆ ಇಷ್ಟವಾಗಿರ್ತಕ್ಕಂತಹ ಪೂಜೆಯನ್ನ ಮಾಡಬೇಕು, ಅವಳನ್ನ ಸಂತೃಪ್ತಿಗೊಳಿಸಬೇಕು. ಯಾಕಂತ ಹೇಳಿದ್ರೆ ಜಗನ್ಮಾತೆ, ಆ ಮಾತೆ ಸಂತೃಪ್ತಿ ಆದ್ರೆ ನಮ್ಮ ಎಲ್ಲ ಕುಟುಂಬವೂ ಕೂಡ ಸಂತೃಪ್ತಿ ಆಗಿರುತ್ತೆ. ಹಾಗಾಗಿ ಆ ಮಹಾವಿಷ್ಣು ಹಾಗೆ ರುದ್ರ ಸಮೇತರಾಗಿ ಮಹಿಷ ಮರ್ದಿನಿಯ ರೂಪದಲ್ಲಿ ನೀವು ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತಿನ ದಿವಸ ಬೆಳಗ್ಗೆ ವಿಶೇಷವಾಗಿ ಮಹಾಗಣಪತಿಯ ಪ್ರೀತ್ಯರ್ಥವಾಗಿ ಏಕನಾರಿಕರ ಗಣಹೋಮವನ್ನ ಮಾಡಿ, ಹಾಗೆ ರುದ್ರನಿಗೆ ರುದ್ರಾಭಿಷೇಕವನ್ನ ಮಾಡಿ, ಹಾಗೆ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿ, ಹೂವಿನ ಪೂಜೆಯ ಮುಖಾಂತರವಾಗಿ ಆ ದೇವಿಯನ್ನ ಬೆಳಗ್ಗೆ ಸಂತೃಪ್ತಿಗೊಳಿಸಿ, ಈಗ ಆ ಯಂತ್ರದಲ್ಲಿ ದೇವಿಯನ್ನ ಆವಾಹನೆ ಮಾಡಿ, ಹಾಗೆ ದೇವಿಗೆ ಅಗ್ನಿ ಸ್ವರೂಪಗಳು ಅಂತ ಹೇಳ್ತಾರೆ. ಹಾಗಾಗಿ ಆ ಅಗ್ನಿಯಲ್ಲಿ ಅಂದ್ರೆ ಆ ದೀಪದ ಜ್ವಾಲೆಯಲ್ಲಿ ಅವಳನ್ನು ಆವಾಹನೆ ಮಾಡಿ ಅವಳನ್ನು ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ಈ ಪೂಜಾ ವಿಧಾನಕ್ಕೆ ದುರ್ಗಾ ದೀಪ ನಮಸ್ಕಾರ ಅಂತ ಹೇಳಿ. ಹಾಗಾಗಿ ಆ ದೀಪ ನಮಸ್ಕಾರವನ್ನ ನಿಮ್ಮ ಶಕ್ತಿಯಾನುಸಾರವಾಗಿ ಅನಾದಿ ಕಾಲದಿಂದ ಇಲ್ಲಿ ನಾವು ಅಂದ್ರೆ ಹೊಸ ಮೂರ್ತಿ ಮಹಿಷಮರ್ದಿನಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಅಂದಿನಿಂದ ಆ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥವಾಗಿ ಆ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿಸ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಈ ವರ್ಷವೂ ಕೂಡ ಆ ರೀತಿಯಾಗಿ ಇವತ್ತಿನ ದಿವಸ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷವಾಗಿ ಆ ದೇವಿಗೆ ಆರಾಧನೆಯನ್ನು ಮಾಡಿದಂತಹ ಆರಾಧನೆಯಲ್ಲಿ ಯಾವುದೇ ತರಹದ ಕೂಡ ಅದನ್ನು ಪರಿಹರಿಸಿಕೊಂಡು ಜಗನ್ಮಾತೆಯಾಗಿರತಕ್ಕಂತಹ ನಮ್ಮೆಲ್ಲರ ತಾಯಿ ಸ್ವರೂಪಳಾದಂತಹ ದುರ್ಗಾ ದೇವಿಯು ಆ ಮಾಡಿದಂತಹ ಪೂಜೆಯನ್ನು ಸ್ವೀಕಾರ ಮಾಡಿ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಅನುಗ್ರಹ ಮಾಡಿ ಮುಂದೆ ಈ ಕುಟುಂಬಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳು ಬರದಂತೆ ಸದಾ ನಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಬೇಕು ಅಂತ ಹೇಳಿ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ತೆ ವಿನಾಶನಂ. ಶ್ರೀ ದುರ್ಗಾ ಭಾಗಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ.